ಅಣ್ಣ ನೀವು ವಿಡಿಯೋ ಮಾಡಿಲ್ಲ ಹಿಂದೆ ಬಂದು ಇವಾಗ ಸರ್ ಇಲ್ಲಿ ನೋಡಿ ಹಿಂದೆ ಬಂದು ಹೊಡಿತಾರಂದ್ರೆ ನೀವು ಇಂಡಿಕೇಟ್ ಹಾಕಿದ್ರೆ ನಾವು ಸ್ಲೋ ಮಾಡ್ತೀವಿ ಬಂದಿರೋದು ಸುಮ್ಮನೆ ಇರಿ ಸರ್ ಹಾಸ್ಪಿಟಲ್ ಅಂದ್ರ ಇಂಡಿಕೇಟ್ ಹಾಕಿಲ್ಲ ಹಾಕಿಲ್ಲ ಸರ್ ಹಾಕಿಲ್ಲ ಹಾಕಿಲ್ಲ ಸರ್ ಇಲ್ಲ ಸರ್ ಆಚೆ ಸರ್ ಸುಮ್ಮನೆ ಇರಿ ಗಾಡಿ ತಗೊಂಡ್ಬಂದು ಡೈರೆಕ್ಟ್ ಆಗಿ ಹೊಡೆಯಕ್ಕೆ ಪೇಷಂಟ್ ಕರ್ಕೊಂಡು ಬರ್ತಾ ಇದ್ದೀನಿ ಪೇಷಂಟ್ ಕರ್ಕೊಂಡು ಬರ್ತಾ ಇದ್ದೀನಿ ನಾನು ನಿನಗೆ ಗೊತ್ತಿಲ್ವಾ ಅಷ್ಟು ಈಗ ಸ್ಲೋವಾಗಿ ಬರ್ಬೇಕು ಗೊತ್ತಿಲ್ವಾ ಜೋರಾಗಿ ಬರ್ತಾರೆ ಅಲ್ಲಿ ಎಲ್ಲಿ ಹೊಡ್ತಿದ್ದೆ ನೀನು ಎಲ್ಲಿ ಹೊಡ್ತಿದ್ದ ಟರ್ನಿಂಗ್ ಅಲ್ಲಿ ಹೊಡ್ತಿರೋದು ಇವೇನೇನು ನೀವು ಎಲ್ಲಿ ಬಂದಿದ್ದೀರಾ ಎಲ್ಲಿ ತಿರ್ಗಿಸಿದ್ದೀರಾ ಎಲ್ಲಿದೆ ಗಾಡಿ ಎಲ್ಲಿದೆ ನೋಡು ನೀವು ಎಲ್ಲಿ ತಿರ್ಗಿಸೋದು ಅಂತ ನೋಡಿ ಇವಾಗ ಟರ್ನ್ ಮಾಡೋರು ಇಲ್ಲೇ ಮಾಡ್ಬೇಕು ಇಲ್ಲಿ ಮುಂದೆ ಬಂದು ಸ್ಟ್ರೈಟ್ ಹೋಗೋರು ಸಡನ್ ಆಗಿ ಟರ್ನ್ ಮಾಡ್ತೀರಾ ಹಂಗೆ ಇಂಡಿಕೇಟರ್ ಹಾಕೊಂಡು ಬಂದಿದ್ದೀನಿ ಸುಮ್ಮನೆ ಸುಳ್ಳು ಹೇಳ್ಬೇಡಿ ಒಂದು ಕುಷ್ಟು ಒಂದು ಅಕ್ಷ ಇನ್ನ ಸರ್ ಇದೆ ಫೇಸ್ಗೂ ಸುಮ್ಮಾ ಅದೇ ಮಾಡ್ತಾ ಪೇಸಾದೀಗ ಸರ್ ಪೇಷಂಟ್ ಇಲ್ಲ ಸರ್ ಸುಮ್ಮನೆ ಹೊಡ್ತಿದ್ದಾನೆ ಕೊಡ್ಬಿಟ್ಟು ಸರ್ ನಂದು ಗಾಡಿ ಎಲ್ಲಿದೆ ಗಾಡಿ ಅಲ್ಲಿದೆ ಸರ್ ಫ್ರಂಟ್ ಅಲ್ಲಿ ನಿಂದು ಗಾಡಿ ತಗೊಂಡು ಗಾಡಿ ಫುಲ್ ಚಾರ್ಜ್ ಹಾಕಿದ್ದಾರೆ ಅವರು ಅಂಡಿ ಒಂದು ಹಂಗಷ್ಟು ಸುಮ್ಮನೆ ಒಂದು ದಬ್ಬಾಗಿದ್ದಾರೆ ಅವ್ರ ಅಂತ ನೀವಾ ಈ ದೃಶ್ಯವನ್ನು ನೋಡಿದ ಕೂಡಲೇ ತಮ್ಮೆಲ್ಲರಿಗೂ ಅರ್ಥ ಆಗಿರ್ಬೋದು. ಬೆಳಗ್ಗೆ ಈ ಆಟೋ ಕೆನಡೀಸಿಂದ ಒಂದು ಮಹಿಳೆಯನ್ನು ಪೇಷಂಟನ್ನು ಕರ್ಕೊಂಡು ಆಸ್ಪತ್ರೆಗೆ ಬಂದಿದ್ದಾರೆ. ಇಲ್ಲಿ ನಾವು ತೋರಿಸ್ತೀವಿ ನೋಡಿ. ಇಲ್ಲಿ ಕ್ರಾಸ್ ರೋಡ್ ಇದೆ. ಇಲ್ಲಿ ಎಡಭಾಗದಿಂದ ಬಲಕ್ಕೆ ಭಾಗ ತಿರುಗಿಸ್ಬೇಕಾಗುತ್ತೆ. ಇಲ್ಲಿ ತಿರುಗಿಸೋಕ್ಕೋಸ್ಕರ ಗಾಡಿ ಬಂದು ಅಲ್ಲಿ ಸ್ಲೋ ಮಾಡಿದ್ದಾರೆ. ಇವರು ಈ ಟೆಂಪೋ ಕಾರ್ ಥರ ಇರೋ ಗಾಡಿ ಇದು, ಲಗೇಜ್ ಗಾಡಿ. ಈ ಗಾಡಿನೂ ಆಟೋ ಹಿಂಭಾಗದಲ್ಲಿ ಹಿಂದ್ಗಡೆ ಬಂದಿದ್ದಾರೆ. ಬರುವಾಗ ಆಟೋ ಡ್ರೈವರು ಸಡನ್ನಾಗಿ ಬಲಗಡೆ ತಿರುಗಿಸ್ಬಿಟ್ರು, ನಮಗೆ ಕಂಟ್ರೋಲ್ ಸಿಕ್ಕಿಲ್ಲ ಅಂತ ಈ ಗಾಡಿನ ಡ್ರೈವರ್ ಆರೋಪ. ಆಟೋ ಡ್ರೈವರ್ ಏನು ಹೇಳ್ತಾರೆ ಅಂದರೆ, ನಾನು ಹಾಸ್ಪಿಟ್ಲ್ಗೆ ಹೋಗೋಕ್ಕೋಸ್ಕರ ಪೇಷಂಟನ್ನು ಕರ್ಕೊಂಡು ಬಂದಿದ್ದೀನಿ. ನಾನು ಹಾಸ್ಪಿಟ್ಲ್ಗೆ ಹೋಗೋಕ್ಕೋಸ್ಕರ ಇಂಡಿಕೇಟರನ್ನು, ಹೊಸ ಗಾಡಿ ಆಗಿರೋದ್ರಿಂದ ಇಂಡಿಕೇಟ್ರು ಕೆಲಸ ಮಾಡ್ತಾಯಿದ್ದೆ, ಇಂಡಿಕೇಟ್ರ್ ಹಾಕ್ಕೊಂಡು ಬಂದಿದ್ದೀನಿ. ನೀನು ಗಾಡಿಯನ್ನು ನೋಡದೆ ಬಂದು ಕಂಟ್ರೋಲ್ ಇಲ್ಲದೆ ಹೊಡೆದಿದೆಯಾ ಅಂತ ಇಬ್ಬರಿಗೂ ತಕರಾರುಗಳಾಯಿತು. ಈ ತಕರಾರಲ್ಲಿ ಔಟ್ಪೋಸ್ಟಲ್ಲಿರುವ ಪೊಲೀಸರು ಬಂದು 2 ಗಾಡಿನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಯಾರು ಹೆಂಗೆ ಹೋಗಲಿ, ದಯವಿಟ್ಟು ಈ ಗಾಡಿಗಳಲ್ಲಿ ಬರುವ ಪ್ರಯಾಣಿಗಳನ್ನ ಅವ್ರನ್ನ ನೋಡಿ ಅವ್ರ ಪ್ರಾಣವನ್ನು ಉಳಿಸ್ಕೋಬೇಕಾಗುತ್ತೆ. ಪೇಷಂಟು ಆಸ್ಪತ್ರೆಗೆ ಹೋಗಬೇಕಂತ ಬಂದ ಪೇಷಂಟು ಅವ್ರು ತೀವ್ರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈ ಎಡಗಡೆಯಿಂದ ಬಂದು ಬಲಗಡೆ ಆಸ್ಪತ್ರೆಗೆ ಹೋಗ್ಲಿಕ್ಕೋಸ್ಕರ ತಿರುಗಿಸಿದ್ದಾರೆ. ಎಷ್ಟು ಸ್ಪೀಡಲ್ಲಿ ಆ ಗಾಡಿ ಟೆಂಪೋ ಹೊಡೆದಿದ್ರೆ ಇಲ್ಲಿ ಬಂದು ಗಾಡಿ ಅಪ್ಸೆಟ್ ಆಗಿದೆ. ದಯವಿಟ್ಟು ಪದೇ ಹೇಳ್ತೀವಿ, ರಸ್ತೆ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಕಣ್ಣು ಮುಚ್ಚಿಕೊಂಡು ಗಾಡಿಗಳನ್ನು ಚಲಾಯಿಸೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಸಿ. ಒಳ್ಳೆ ಸಮಯ, ಜಾಸ್ತಿ ಗಾಯಗಳು ಇಲ್ಲ ಅಂತ ನಾವು ತೃಪ್ತಿ ಪಡ್ಕೋಬೇಕು. ಅಣ್ಣ ನೀವು ವಿಡಿಯೋ ಮಾಡಿಲ್ಲ ಹಿಂದೆ ಬಂದು ಇವಾಗ ಸರ್ ಇಲ್ಲಿ ನೋಡಿ ಹಿಂದೆ ಬಂದು ಹೊಡಿತಾರಂದ್ರೆ ನೀವು ಇಂಡಿಕೇಟ್ ಹಾಕಿದ್ರೆ ನಾವು ಸ್ಲೋ ಮಾಡ್ತೀವಿ. ಬಂದಿರೋದು ಹಾಸ್ಪಿಟಲ್ ಅಂದ್ರ ಇಂಡಿಕೇಟ್ ಹಾಕಿಲ್ಲ ಹಾಕಿಲ್ಲ ಸರ್ ಹಾಕಿಲ್ಲ ಹಾಕಿಲ್ಲ ಸರ್ ಇಲ್ಲ ಸರ್ ಆಚೆ ಸರ್ ಗೊತ್ತಾಗಲ್ವಾ
ಸುಮ್ಮನೆ ಇರಿ ನೀವು. ಗಾಡಿ ತಗೊಂಡ್ಬಂದು ಡೈರೆಕ್ಟ್ ಆಗಿ ಹೊಡೆಯಕ್ಕೆ ಪೇಷಂಟ್ ಕರ್ಕೊಂಡು ಬರ್ತಾ ಇದ್ದೀನಿ, ಪೇಷಂಟ್ ಕರ್ಕೊಂಡು ಬರ್ತಾ ಇದ್ದೀನಿ ನಾನು. ನಿನಗೆ ಗೊತ್ತಿಲ್ವಾ ಅಷ್ಟು ಇದೆ? ಯಾರನ್ನ ಕರ್ಕೊಂಡು ಸ್ಲೋವಾಗಿ ಬರ್ಬೇಕು ಗೊತ್ತಿಲ್ವಾ? ಜೋರಾಗಿ ಬರ್ತಾರೆ ಅಲ್ಲಿ. ಎಲ್ಲಿ ಹೊಟ್ಟಿದ್ದೆ ನೀನು? ಎಲ್ಲಿ ಹೊಟ್ಟಿದ್ದ? ಟರ್ನಿಂಗ್ ಅಲ್ಲಿ ಹೊಟ್ಟಿರೋದು ಇರೋ ನೀನು. ನೀವು ಎಲ್ಲಿ ಬಂದಿದ್ದೀರ? ಎಲ್ಲಿ ತಿರ್ಗಿಸಿದ್ದೀರ? ಎಲ್ಲಿದೆ ಗಾಡಿ? ಎಲ್ಲಿದೆ ನೋಡು. ನೀವು ಎಲ್ಲಿ ತಿರ್ಗಿಸೋದು ಅಂತ ನೋಡಿ. ಇವಾಗ ಟರ್ನ್ ಮಾಡೋರು ಇಲ್ಲೇ ಅಲ್ಲಿ ಮಾಡ್ಬೇಕು. ಹೊಡ್ದಿರೋದು ಇಲ್ಲಿ ನೀನು. ಮುಂದೆ ಬಂದು ಸ್ಟ್ರೈಟ್ ಹೋಗೋರು ಸಡನ್ ಆಗಿ ಟರ್ನ್ ಮಾಡ್ತೀರಾ? ಹಂಗೆ ಅದೇನ್ ಸರ್ ಅದು? ಇಂಡಿಕೇಟರ್ ಹಾಕೊಂಡು ಬಂದಿದ್ದೀನಿ. ಸುಮ್ಮನೆ ನೀನು. ಸುಮ್ಮನೆ ಸುಳ್ಳು ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ. ಇನ್ನೆಲ್ಲ ಒಂದು ಕುಸ್ತು ಒಂದು ಅಕ್ಷ ಅಂಬ. ಇನ್ನ ಸರ್ ಇದು ಫೇಸ್ಗಳು ಸುಮ್ಮಾ ಅದೇ ಮಾಡ್ತಾ ಪೇಸಾದಿಂಗ ಸರ್ ಪೇಷಂಟ್ ಇಲ್ಲ ಸರ್ ಇವ್ರು ಸುಮ್ಮನೆ ಹೊಟ್ಟಿದ್ದಾನೆ. ಕೊಡ್ಬಿಟ್ಟು ಇಂಡಿಕೇಟರ್ ಹಾಕೊಂಡು ಸುಮ್ಮನೆ ಇದು ಬಂದಿದ್ದೀನಿ. ಮಾಡ್ತಾ ಇದ್ದಾರೆ. ಸರ್ ನಂದು ಗಾಡಿ ಅಲ್ಲಿದೆ, ಎಲ್ಲಿದೆ ಗಾಡಿ? ಅಲ್ಲಿದೆ ಸರ್ ಫ್ರಂಟ್ ಅಲ್ಲಿ ನಿಂದು ಗಾಡಿ ತಗೊಂಡು ನಿನ್ನ ಗಾಡಿ ತಗೊಂಡು da 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 da